ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಕನ್ನಡ ಪಠ್ಯ ಪೂರಕ ಅಧ್ಯಯನದಲ್ಲಿ ಬರುವ 4ನೆಯ ಪಾಠ ಮೃಗ ಮತ್ತು ಸುಂದರಿ ಅವಧಿ 2ರಲ್ಲಿ ಈ ದಿನ ಅಭ್ಯಾಸ ಮಾಡೋಣ. ಮೈ ಡಿಯರ್ ಸ್ಟೂಡೆಂಟ್ಸ್, ಬೆಳಗಿನ ಶುಭೋದಯ. ನಾವು ಕಳೆದ ಅವಧಿಯಲ್ಲಿ ನಿಮ್ಮ 10ನೇ ತರಗತಿ ಕನ್ನಡ ಪಠ್ಯಪುಸ್ತಕದಲ್ಲಿ ಪಠ್ಯಪೂರಕ ಅಧ್ಯಯನ ವಿಭಾಗದಲ್ಲಿ ನಾವು ಮೃಗ ಮತ್ತು ಸುಂದರಿ ಅನ್ನುವಂತಹ ಒಂದು ಕಥೆಯನ್ನ ಕೇಳ್ತಾ ಇದ್ವಿ. ಇದನ್ನ ಪಿ ಲಂಕೇಶ್ ಅವರು ಬರೆದಿರುವಂಥದ್ದನ್ನು ನಾವು ಆ ಕಥೆಯನ್ನ ನಾವು ಕಲಿತಾ ಇದ್ವಿ. ನಾವು ಕಳೆದ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ಹೇಗೆ ಮೃಗ ಮತ್ತು ಸುಂದರಿ ಅನ್ನುವಂತಹ ಈ ಎರಡು ಪಾತ್ರಗಳಲ್ಲಿ ಮೃಗ ಮತ್ತು ಈ ಸುಂದರಿ ಎರಡು ಪಾತ್ರಗಳ ಪರಿಚಯ ನಮಗೆ ಆಯಿತು. ಸುಂದರಿಯ ತಂದೆ ಏನ್ ಮಾಡ್ತಾರೆ, ಅವರು ತಮ್ಮ ವ್ಯಾಪಾರದಲ್ಲಿ ತುಂಬಾ ನಷ್ಟವನ್ನ ಅನುಭವಿಸಿರ್ತಾರೆ. ಹಾಗಾಗಿ ಆ ಕಾರಣಕ್ಕಾಗಿ ಹಳ್ಳಿಗೆ ಹೋಗಿ ಜೀವನವನ್ನ ಮಾಡ್ತಿರ್ತಾರೆ. ಹೀಗೆ ಒಂದು ಬಾರಿ ಅವರ ಹಡಗು ವಾಪಸ್ ಬರ್ತಿದೆ ಅನ್ನುವಂತಹ ಸುದ್ದಿಯನ್ನ ಕೇಳ್ಬಿಟ್ಟು ಆ ವಿದ್ಯಾರ್ಥಿಗಳು ಏನ್ ಮಾಡ್ತಾನೆ, ಆ ವರ್ತಕ ವ್ಯಾಪಾರಿ ಹಡಗನ್ನ ಬಂದಿದೆ, ನಾನು ಪಟ್ಟಣಕ್ಕೆ ನಗರಕ್ಕೆ ಹೋಗ್ಬೇಕಾಗುತ್ತೆ, ನಿಮಗೆ ಏನ್ ಬೇಕು ಹೇಳಿ ಮಕ್ಕಳ ಅಂತ 3 ಹೆಣ್ಣು ಮಕ್ಕಳನ್ನ ಕರೆದ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಆ ಹಿರಿಯ 2 ಹೆಣ್ಣು ಮಕ್ಕಳು ಏನು ಸ್ವಲ್ಪ ಮೋಜು, ಸ್ವಲ್ಪ ಪಾರ್ಟಿಯನ್ನ ಇಷ್ಟಪಡ್ತಿದ್ರಲ್ಲ, ಅವ್ರು ಹೇಳ್ತಾರೆ, ನಾವು ನೀವು ನಗರಕ್ಕೆ ಹೋಗ್ಬೇಕಾದ್ರೆ ನಮಗೆ ಒಡವೆ ಆಭರಣ, ನಮಗೆ ಎಲ್ಲ ಮೇಕಪ್ ಎಲ್ಲ ಸೆಟ್ಗಳನ್ನ ನೀವು ತಗೊಂಡು ಬರಬೇಕು ಅಂತ ಹೇಳ್ತಾರೆ. ಆದರೆ ಕಿರಿಯ ಮಗಳು, ನನಗೇನು ಬೇಡಪ್ಪ, ನೀನು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬಾ, ಜೊತೆಗೆ ಬರ್ತಾ ಇರಬೇಕಾದ್ರೆ ಒಂದು ಗುಲಾಬಿ ಗೊಂಚಲನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಾಳೆ. ಗುಲಾಬಿ ಗೊಂಚಲನ್ನ ತರಲಿಕ್ಕೆ ಹೇಳ್ತಾಳೆ. ಗುಲಾಬಿ ಗೊಂಚಲನ್ನ ತರಲಿಕ್ಕೆ ಹೇಳಿದಂತಹ ಸಂದರ್ಭದಲ್ಲಿ ಆಗ ಅವರು ಹೋಗ್ಬಿಟ್ಟು ನಗರಕ್ಕೆ ಹೋಗ್ತಾರೆ. ಹೋದಂಥ ಸಂದರ್ಭದಲ್ಲಿ ಏನು ಘಟನೆ ನಡೀತು ಅನ್ನೋದನ್ನು ನಾವು ಈ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಕಳೆದ ತರಗತಿಯ ಹೋಮ್ವರ್ಕ್ ಎಲ್ಲ ನೀವು ಮಾಡಿದ ಅಂತ ನಾನು ಭಾವಿಸ್ಕೊಳ್ತೀನಿ. ಸೊ ಇಲ್ಲಿ ನಗರಕ್ಕೆ ಹೋದಾಗ ಅಲ್ಲಿ ಹೋದಾಗ ಯಾವುದೇ ರೀತಿಯಾದ ಏನಿರಲಿಲ್ಲ, ಅಲ್ಲಿ ಹಡಗು ಬಂದಿರಲಿಲ್ಲ. ಸೊ ಆಗ ಏನು ಮಾಡ್ತಾರೆ ಅಂತಂದರೆ, ಅವರು ವಾಪಸ್ ಮನೆಗೆ ಬರಲಿಕ್ಕೆ ಅವನಿಗೆ ಯಾವುದೇ ರೀತಿಯಾದ ಒಂದು ವಾಹನಕ್ಕೆ ಕೊಡೋಕ್ಕೆ ಹಣ ಇರಲಿಲ್ಲ. ಹಾಗಾಗಿ ಆತ ನೆಟ್ಕೊಂಡು ಬರುವಂತಹ ಪರಿಸ್ಥಿತಿ ಬಂದಿತ್ತು. ಈಗ ದಾರಿಯಲ್ಲಿ ನಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಅವನು ಆಗ್ಲೇ ಹಸಿವಿನಿಂದ ಬಳಲಿದ್ದ. ಇದ್ದಕ್ಕಿದ್ದಂತೆ ಕಾಡಿನ ಮಧ್ಯೆ ಭೂಮಿಯ ಒಂದು ಮಂಗಲೆ ಗೋಚರಿಸುತ್ತೆ. ಅದೊಂದು ನಿರ್ಜನವಾದ ಪ್ರದೇಶವಾಗಿದೆ. ಅಲ್ಲೊಂದು ಅರಮನೆ ಇದೆ ವಿದ್ಯಾರ್ಥಿಗಳ. ಈ ಅರಮನೆಯಲ್ಲಿದ್ದಾಗ ಒಂದು ಮೌನವಾದ ಒಂದು ಪ್ರದೇಶ ಆಗಿತ್ತು. ಅಂಜಿಕೆಯಿಂದಲೇ ಎಲ್ಲವನ್ನ ನೋಡ್ತಾ ಹೋಗ್ತಾರೆ. ಅಲ್ಲೊಂದು ಕೋಣೆಯಲ್ಲಿ ಭಕ್ಷ್ಯಭೋಜ್ಯಗಳನ್ನ ಇಟ್ಟಿರುವಂಥದ್ದು ಈತನಿಗೆ ಗೋಚರ ಆಗುತ್ತೆ. ಹಸಿವೆಯನ್ನ ತಾಳಲಾರದೆ ಬೇಗ ಬೇಗ ಅಂತ ಊಟವನ್ನ ಮಾಡಿಬಿಡ್ತಾರೆ. ಭೋಜನ ಸಮಿತು ಹೊರಬಂದ ಪುಷ್ಪವನದ ಗುಲಾಬಿ ಹೂಗಳನ್ನು ನೋಡ್ತಾರೆ. ತನ್ನ ಮಗಳು ಸುಂದರಿಯಾಗಿ ಆಗಿ ಒಂದು ಗುಲಾಬಿ ಗೊಂಚಲನ್ನ ಕಿತ್ಕೊಳ್ತಾರೆ. ಇದ್ದಕ್ಕಿದ್ದಂತೆ ಸಿಡಿಲು ಹೊಡೆದಂತಹ ಶಬ್ದ ಕೇಳಿ ಬರುತ್ತೆ. ಭೀಕರ ಮೃಗವೊಂದು ಉಗ್ರ ಶಬ್ದದಿಂದ ಗರ್ಜಿಸುತ್ತಾ ಅವನನ್ನು
ಕೊಲ್ಲಲು ಅವನ ಕುತ್ತಿಗೆಗೆ ಕೈ ಹಾಕುತ್ತೆ. ಆಗ ಈ ವರ್ತಕ ಏನು ಮಾಡ್ತಾನೆ ಅಂತ ಹೇಳಿದಾಗ, ಅಯ್ಯೋ ದೇವರೇ ಕಾಪಾಡು, ಅಯ್ಯ ನನ್ನನ್ನು ಕೊಲ್ಲಬೇಡ, ನನ್ನ ಮೇಲೆ ಕರುಣೆ ತೋರು ಎಂದು ವರ್ತಕ ಬೇಡಿಕೊಳ್ತಾನೆ. ಹಾಗಾದ ಹೇಳುತ್ತೆ, ನಾನು ಅಯ್ಯನೂ ಅಲ್ಲ. ಇಲ್ಲಿ ನಾನು ಅನ್ನುವುದು ವ್ಯಾಕರಣಾಂಶವನ್ನು ನಾವು ಗಮನಿಸಿದಾಗ ನಾನು ಅನ್ನೋದು ಸರ್ವನಾಮಕ್ಕೆ ಉದಾಹರಣೆ ಆಗುತ್ತೆ. ಅದರಲ್ಲೂ ಪ್ರಥಮ ಪುರುಷ ಸರ್ವನಾಮಕ್ಕೆ ಉದಾಹರಣೆಯಾಗಿ ನಾವು ಹೇಳ್ಬೋದು ಮಕ್ಕಳ. ನಾನು ಅಯ್ಯನೂ ಅಲ್ಲ, ದೇವನೂ ಅಲ್ಲ, ಮನುಷ್ಯನೂ ಅಲ್ಲ, ನನ್ನಲ್ಲಿ ಕರುಣೆ ಇಲ್ಲ, ಇರಲು ಸಾಧ್ಯವೂ ಇಲ್ಲ, ನಿನ್ನನ್ನು ಸೀಳಿ ತಿಂದು ಹಾಕುತ್ತೇನೆ ಎಂದು ಕತ್ತೊಯಿಸುತ್ತೊಡಗಿತು. ಹಾಗಾಗಿ ಹೇಳ್ತಾನೆ, ಕೊಲ್ಲಬೇಡ ಕೊಲ್ಲಬೇಡ, ನನ್ನ ಮಗಳಿಗಾಗಿ ಒಂದು ಗೊಂಚಲು ಗುಲಾಬಿ ತೆಗೆದುಕೊಂಡಿದ್ದು ಅಪರಾಧವೇ? ಅಲ್ಲಿ ಯಾವ ಚಿಹ್ನೆ ಇದೆ? ಹೌದು, ಪ್ರಶ್ನಾರ್ಥಕ ಚಿಹ್ನೆಯಾಗಿ ಪ್ರಶ್ನೆಯನ್ನ ಅಂತ ಕೇಳ್ತಾ ಇದ್ದಾರೆ. ಆಗ ಆ ಮೃಗ ಉತ್ತರವನ್ನ ಹೇಳುತ್ತೆ. ಏನಂತ ಮತ್ತೆ ಹೇಳುತ್ತೆ ಅಂತಂದ್ರೆ, ತಿಂದಿದ್ದಿ, ತೇಗಿದ್ದಿ, ಗುಲಾಬಿ ಕಿತ್ತಿದ್ದಿ ಎಂದು ಮೃಗ ಸಿಟ್ಟಿನಿಂದ ಅಬ್ಬರಿಸಿ, ಕೇಳು, ನಿನ್ನ ಬದಲಾಗಿ ನಿನ್ನ ಮುದ್ದು ಮಗಳನ್ನ ತಂದುಕೊಟ್ಟರೆ ನಿನ್ನನ್ನು ಕೊಲ್ಲುವುದಿಲ್ಲ ಎಂದು ನೀನು ತಪ್ಪಿಸಿಕೊಳ್ಳಲಾರೆ. ಈ ಬುಟ್ಟಿ ತೆಗೆದುಕೋ, ಇದರೊಂದಿಗೆ ಹೋಗು, ನಾಳೆ ಸಂಜೆ ಒಳಗೆ ನಿನ್ನ ಮಗಳನ್ನು ಕರೆದು ತರದಿದ್ದರೆ ನಿನ್ನನ್ನು ನಿನ್ನ ಮಗಳನ್ನು ಒಟ್ಟಿಗೆ ಮುಗಿಸುತ್ತೇನೆ ಅಂತ ಹೇಳುತ್ತೆ. ಪ್ರಾಣ ಉಳಿಯಿತೆಂದು ಸಮಾಧಾನಗೊಂಡು ಬುಟ್ಟಿಯೊಂದಿಗೆ ತನ್ನ ಮನೆಗೆ ಹಿಂದಿರುಗಿದ ತನ್ನ ಮಕ್ಕಳನ್ನು ಕರೆದು ಮೃಗದ ಬಗ್ಗೆ ತಿಳಿಸ್ತಾನೆ. ನೋಡಿ, ನಾನು ಈ ರೀತಿ ಅಳಗು ಬಂದಿದೆ ಅಂತ ಪಟ್ಟಣಕ್ಕೆ ಹೋದಾಗ ಈ ರೀತಿ ಒಂದು ಸಂದರ್ಭ ಒದಗಿ ಬಂತು. ಅಲ್ಲಿ ಒಂದು ಮೃಗ ನನ್ನನ್ನು ಅಡ್ಡಗಟ್ಟಿ ಈ ರೀತಿ ನನಗೆ ಎದುರಿಸಿ ಕಳಿಸಿದೆ, ನೀನು ನಿನ್ನ ಮಗಳನ್ನು ಕಳಿಸ್ಕೊಡ್ಬೇಕಂತ ನಿಮ್ಮ ಮೂವರಲ್ಲಿ ಯಾರು ಒಬ್ಬರು ಹೋಗಿ ಅಂತ ಹೇಳ್ತಾರೆ. ಹಿರಿಯರಿಬ್ಬರು ಅರಣ್ಯಕ್ಕೆ ಹೋಗಲು ಒಪ್ಪಲಿಲ್ಲ. ಇಲ್ಲಿ ಅರಣ್ಯಕ್ಕೆ ಅನ್ನುವಂಥದ್ದು ವ್ಯಾಕರಣಾಂಶದ ದೃಷ್ಟಿಯಲ್ಲಿ ಅರಣ್ಯಕ್ಕೆ ಅನ್ನುವಂಥದ್ದು ಯಾವುದು ಚತುರ್ಥಿ ವಿಭಕ್ತಿ ಪ್ರತ್ಯಯಕ್ಕೆ ನಾವು ಉದಾಹರಣೆಯನ್ನು ಕೊಡಬಹುದು. ಹೀಗೆ ವಾಕ್ಯದ ಮಧ್ಯದಲ್ಲಿ ಬೇಕಾದಷ್ಟು ಈ ರೀತಿಯ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಅಂಶಗಳು ನಮಗೆ ಬರ್ತಾ ಹೋಗ್ತವೆ. ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಅಷ್ಟೇ. ಹಾಗೆ ಮುಂದುವರೆದು ಚಿಕ್ಕ ಮಗಳು ಸುಂದರಿ, ಅವರಿಬ್ಬರು ಒಪ್ಪಿಲ್ಲ ಹಿರಿಯರು. ಆದರೆ ಚಿಕ್ಕ ಮಗಳು ಸುಂದರಿ ಏನಿತ್ತು, ಆ ರೂಪವತಿ ಆಗಿದ್ದರಿಂದ ಆಕೆಯನ್ನ ಸುಂದರಿ ಅಂತ ಕರೀತಾ ಇದ್ರು. ಆ ಸುಂದರಿ ಮಾತ್ರ ನಾನು ಹೋಗುತ್ತೇನೆ ಅಂತ ಯಾರಿಗೆ ತಂದೆಗೆ ಮಾತನ್ನ ಕೊಡ್ತಾಳೆ. ವರ್ತಕ ವಾರವಾದ ಜೊತೆಗೆ ಊರಿಗೆ ಹೋಗಿ ಮೃಗ ಕೊಟ್ಟ ಬುಟ್ಟಿಯನ್ನು ತೆರೆದು ನೋಡ್ತಾನೆ. ಅದರಲ್ಲಿ ವಜ್ರ, ವೈಡೂರ್ಯ ಮುತ್ತು ರತ್ನಗಳಿದ್ದವು. ಆ ಮೃಗ ಕೊಟ್ಟ ಪೆಟ್ಟಿಗೆಯಲ್ಲಿ ಏನಿದ್ವೋ, ಬುಟ್ಟಿಯಲ್ಲಿ ಬೆಲೆ ಬಾಳುವ ವಸ್ತುಗಳಿದ್ವು. ಯಾವ ಅಂತ ಹೇಳಿದ್ರೆ ವಜ್ರ, ಹಾಗೆ ವೈಡೂರ್ಯ, ಜೊತೆಗೆ ಮುತ್ತು ರತ್ನಗಳು, ವಜ್ರ, ವೈಡೂರ್ಯ, ಮುತ್ತು, ಹವಳ, ತುಂಬಾ ಬೆಲೆ ಬಾಳುವ ವಸ್ತುಗಳು ಮೃಗ ಕೊಟ್ಟಂತಹ ಬುಟ್ಟಿಯಲ್ಲಿ ಇದ್ವು. ಇತ್ತ ಸುಂದರಿ ಭಯದಿಂದಲೇ ಅರಮನೆಗೆ ಪ್ರವೇಶಿಸ್ತಾರೆ. ಈಗ ಮೂರನೇ ಮಗಳು ಸುಂದರಿ ನಾನು ಹೋಗ್ತೀನಿ ಅಂತ ಹೇಳಿ ತಂದೆಗೆ ಮಾತನ್ನ ಕೊಟ್ಟು ಹೊರಡ್ತಾಳೆ ಮಕ್ಕಳ. ಹೊರಟಾಗ ತಂದೆಗೆ ಮಾತನ್ನ ಕೊಟ್ಟು ಹೊರಟು ಅರಮನೆಯನ್ನು ಪ್ರವೇಶಿಸ್ತಾಳೆ. ಆ ಗೃಹದಲ್ಲಿ ಅಂದರೆ ಆ ಒಂದು ಅರಮನೆಯಲ್ಲಿ ಸುಂದರಿಯ ನೆಚ್ಚಿನ ಪುಸ್ತಕ ಭಂಡಾರವಿತ್ತು. ಆಕೆಗೆ ಪುಸ್ತಕ ಓದುವಂತಹ ಹವ್ಯಾಸ ಇತ್ತು. ಹಾಗಾಗಿ ಆ ಪುಸ್ತಕವನ್ನ ಆಕೆ ಪುಸ್ತಕವನ್ನ ತೆಗೆದುಕೊಂಡು ಹೋಗ್ತಾಳೆ. ಆ ಪುಸ್ತಕಗಳನ್ನು ನೋಡ್ತಾಳೆ. ಸಂಗೀತದ ಒಂದು ವಾದ್ಯಗಳು ಅವನ್ನ ನೋಡಿ ಆಕೆ ಖುಷಿಯನ್ನ ಪಡ್ತಾಳೆ. ಯಾಕೆಂದ್ರೆ ಆ
ಆ ಸುಂದರಿಯ ಮನಸ್ಥಿತಿ ಹೇಗಿತ್ತು, ಅವಳ ಅಭಿರುಚಿಗಳು ಹೇಗಿತ್ತು, ಆ ರೀತಿಯಾಗಿ ಒಂದು ಅರಮನೆಯಲ್ಲಿ ಆಕೆ ಪ್ರವೇಶಿಸಿದಾಗ ಆ ಎಲ್ಲ ವಸ್ತುಗಳು ಆಕೆಯ ಕಣ್ಣಿಗೆ ಬೀಳ್ತವೆ. ಆ ಮೃಗವಾದರೂ ಭೀಕರವಾಗಿತ್ತು, ಕೋರೆಹಲ್ಲು, ಹಂದಿಯ ದೇಹ, ತೋಳದ ಚಲನೆಯನ್ನ ಪಡೆದಿದ್ದ ಮೃಗದ ಕರ್ಕಶ ಸದ್ದು ಬೊಗ್ಗರ ಧ್ವನಿಯೊಂದಿಗೆ ಅವಳನ್ನ ದಿಟ್ಟಿಸಿ ನೋಡುತ್ತಾ, ನೀನು ಸಂತೋಷದಿಂದ ಬಂದೆಯಾ ಎಂದು ಕೇಳಿತು. ಅಲ್ಲಿ ಆ ಮೃಗದ ಆಕಾರ ಹೇಗಿತ್ತು ಅಂದರೆ ಕೋರೆಹಲ್ಲು ಇದ್ದು, ಹಂದಿಯ ದೇಹ ಇತ್ತು, ಕೋರೆಹಲ್ಲು, ಹಂದಿಯ ದೇಹ, ಹಾಗೆ ಆ ಧ್ವನಿ ಬೊಗ್ಗರು ಧ್ವನಿಯಾಗಿತ್ತು. ಬೊಗ್ಗರು ಧ್ವನಿಯಾಗಿತ್ತು ಅಂದರೆ ಬೊಗ್ಗರು ಅಂತ ಹೇಳಿದ್ರೆ ಇಂಪಿಲ್ಲದ ಧ್ವನಿ ಅಥವಾ ಕರ್ಕಶವಾದ ಧ್ವನಿ. ಅಥವಾ ಗಡಸು ಧ್ವನಿ ಅಂತ ನಾವು ಕರಿತೀವಿ. ಆ ಮಾತು ಕೂಡ ಸುಮಧುರವಾಗಿರಲಿಲ್ಲ. ಈ ರೀತಿ ಆಕಾರವನ್ನು ಪಡ್ಕೊಂಡಂತಹ ಆ ಮೃಗವನ್ನು ನೋಡ್ತಾಳೆ. ಅವಳನ್ನು ದಿಟ್ಟಿಸಿ ನೋಡುತ್ತಾ ಈ ಮೃಗ ಸಂತೋಷ ಆಗಿದೆ, ಇವಳು ನನ್ನ ಮಾತಿಗೆ ಒಂದು ಸುಂದರಿ ಬಂದಿದ್ದಾಳಲ್ಲ ಅಂತ. ಆಗ ಮೃಗ ಅವಳಿಗೆ ಪ್ರಶ್ನೆನ ಕೇಳುತ್ತೆ, ನೀನು ಸಂತೋಷದಿಂದ ಇಲ್ಲಿ ಬಂದಿದೀಯಾ ಅಂತ. ಆಗ ಸುಂದರಿ ಹೇಳ್ತಾಳೆ ಭಯದಿಂದ, ಅಂತ ಹೇಳ್ತಾಳೆ. ಹೌದು, ನಾನು ತುಂಬ ಸಂತೋಷವಾಗಿ ಇಲ್ಲಿಗೆ ಬಂದಿದ್ದೀನಿ ಅಂತ ಅವಳು ಉತ್ತರವನ್ನ ಹೇಳ್ತಾಳೆ ಮಕ್ಕಳ. ನಂತರ ಏನಾಗುತ್ತೆ ಅಂದರೆ, ಒಳ್ಳೆಯದು, ನೀನು ಒಳ್ಳೆಯವಳು, ನಾನು ನಿನಗೆ ಇಷ್ಟವಾ, ನಾನು ನಿನಗೆ ಇಷ್ಟ ಅಲ್ವಾ ಅಂತ ಕೇಳುತ್ತೆ ಆ ಮೃಗ. ಸುಂದರಿಗೆ ಇನ್ನೂ ಭಯವಾಯಿತು. ಅಂಜುತ್ತಲೇ, ನಾನು ಸುಳ್ಳು ಹೇಳಲಾರೆ, ನೀನು ಕುರೂಪಿ, ಆದರೂ ನೀನು ತುಂಬಾ ಒಳ್ಳೆಯವನಂತೆ ಇದ್ದೀಯಾ ಅಂತ ಹೇಳ್ತಾಳೆ. ನನ್ನ ಹೃದಯ ಒಳ್ಳೆಯದಿರಬಹುದು, ಆದರೂ ನಾನು ಮೃಗ ಅಂದಿತು. ಅದಕ್ಕೆ ಸುಂದರಿ, ಮೃಗ ಒಳ್ಳೆಯ ಹೃದಯ ಹೊಂದಿದ್ದರೂ ಮೃಗದ ಆಕಾರ ಹೊಂದಿರುವುದು ಸಹಜ. ಆದರೆ ಜಗತ್ತಿನ ಅನೇಕ ಮನುಷ್ಯರು ಸುಂದರ ಆಕಾರವನ್ನು ಪಡೆದು ಮೃಗದ ಹೃದಯ ಹೊಂದಿರುತ್ತಾರೆ ಅಂತ ಹೇಳ್ತಾಳೆ. ಅವರಿಬ್ಬರ ನಡುವೆ ಒಂದು ರೀತಿಯ ಮಾತುಕತೆ ನಡೆಯುತ್ತೆ ಮಕ್ಕಳ. ನಿಮಗೆ ಇದು ಸಂಬಂಧಪಟ್ಟಂತೆ ಒಂದು ಚಿತ್ರ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ಅಂದರೆ ಅವರಿಬ್ಬರು ಮಾತುಕತೆ ಆಡುವಂತಹ ಸಂದರ್ಭದ ಒಂದು ಸಾಂದರ್ಭಿಕ ಚಿತ್ರವನ್ನು ನೀವಿಲ್ಲಿ ಗಮನಿಸಬಹುದು. ಹೌದಾ? ಹಾಗೆ ನೀವು ಈ ಒಂದು ಕಥೆಯ ವಿಡಿಯೋವನ್ನು ನೀವು ಆಮೇಲೆ ನೋಡುವಂದರೆ ಹೀಗೆ ಇಬ್ಬರ ನಡುವಿನ ಮಾತುಕತೆ ನಡೀತಾ ಹೋಗುತ್ತೆ. ಸುಂದರಿ ಆಗ ಮೃಗ ಮತ್ತೆ ಮುಂದುವರೆದು ಪ್ರಶ್ನೆ ಮಾಡುತ್ತೆ ಮಕ್ಕಳ, ಸುಂದರಿ, ನೀನು ನನ್ನನ್ನು ಮದುವೆ ಆಗುವೆಯಾ ಅಂತ ಕೇಳುತ್ತೆ. ಆ ಎಂದು ಮೃಗ ಕೇಳಿದಾಗ ಸುಂದರಿ ತೊದಳಿದಳು. ಅಂದರೆ ಏನು ಹೇಳಬೇಕು ಅಂತ ಆಕೆಗೆ ಗೊತ್ತಾಗ್ತಿಲ್ಲ ಪಾಪ, ಮಾತೆಲ್ಲ ತೊದಲ್ತಾ ಇದೆ. ಇಲ್ಲ ಅಂತ ಹೇಳ್ಬಿಡ್ತಾಳೆ. ಹಾಗೆಯೇ ಉತ್ತರದಿಂದ ನಿರಾಶನಾದ ಮೃಗ ನಿಂತಿಸಿರು ಇಟ್ಟಿತು. ಸಿಟ್ಟಿನಿಂದ ಬುಸುಗುಟ್ಟಿದೊಡನೆ ಇಡೀ ಅರಮನೆ ಮುಗಿದತೊಡಗಿತು. ಮರುದಿನ ಸುಂದರಿಗೆ ಮೃಗ ಕಾಣಲಿಲ್ಲ. ಏಕೆ ಬರಲಿಲ್ಲ ಎಂದು ಸುಂದರಿಗೆ ಕುತೂಹಲವಾಯಿತು. ನೋಡಿ, ಇದನ್ನೇ ಪ್ರೀತಿ ಅಂತ ನಾವು ಕರೆಯೋದು. ಒಬ್ಬರನ್ನು ಮುಖ ಇಷ್ಟಪಟ್ಟವರನ್ನು ನಾವು ನೋಡಲಿಲ್ಲ ಅಂದರೆ ಆ ದಿನ ಅವರಿಗೆ ಮನಸ್ಸಿಗೆ ಒಂದು ರೀತಿ ತಳಮಳ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು ಆ ಮೃಗ ಅನುಭವವನ್ನು ನಾವು ತಿಳ್ಕೋಬಹುದು. ಸುಂದರಿಗೆ ಮೃಗ ಕಾಣಲಿಲ್ಲ. ಏಕೆ ಬರಲಿಲ್ಲ ಎಂದು ಸುಂದರಿಗೆ ಕುತೂಹಲವಾಗುತ್ತಿತ್ತು. ಒಮ್ಮೊಮ್ಮೆ ನೋಡುವ ಇಷ್ಟವಾಗುತ್ತಿತ್ತು. ಅವನ ಹೊರಟು ಮಾತು, ತಿಕ್ಕಲು ನಡವಳಿಕೆ ಮನಸ್ಸಿನಲ್ಲೇ ನೋವನ್ನು ತರ್ತಾ ಇದ್ವು. ಆತನ ಕಾಳಜಿಯಿಂದ ನೆನೆದು ಮನ ಆಗುತ್ತಿತ್ತು. ಜೊತೆಗೆ ಆಕೆ ಅವನು ಎಷ್ಟು ಚೆನ್ನಾಗಿ ಇವಳ ಜೊತೆ ಇದ್ದ, ಈ ಕಾಣಿಸ್ತಾ ಇಲ್ವಲ್ಲ ಅಂತ ಇವಳು ಆ ಮೃಗದ ನಡವಳಿಕೆಗಳನ್ನು ನೆನಪು ಮಾಡ್ಕೊಳ್ತಾ ಇದ್ದಾಳೆ. ಈಗ ನೀವು ಅದನ್ನು ಗಮನಿಸ್ತಾ ಇದ್ದೀರಾ, ಹೇಗೆ ಯಾವ ರೀತಿಯ ಅವರಲ್ಲಿ ಮೃಗದ ಮೇಲೆ ಒಂದು ಅಭಿಮಾನ ಹುಟ್ಟಿದೆ ಅಂತ. ಹಾಗೆ ಸುಂದರಿಗೆ
ಒಂದು ರೀತಿಯ ಚಿಂತೆ ಅನ್ನೋದು ಶುರುವಾಗುತ್ತೆ ಮಕ್ಕಳ. ಯಾಕೆ ಪ್ರತಿದಿನ ಹುಡುಗ ಕಾಣಿಸ್ತಾ ಇತ್ತು, ಇವತ್ತು ಯಾಕೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಆಕೆಯ ಮನಸ್ಸನ್ನು ಕಾಡಲಿಕ್ಕೆ ಶುರು ಮಾಡುತ್ತೆ. ಒಂದು ದಿನ ಸುಂದರಿ, ನಾನು ನನ್ನ ತಂದೆಯನ್ನು ಕಂಡು ಮಾತನಾಡಿಸಬೇಕು, ಕಳಿಸಿದರೆ ಸಂತೋಷವಾಗುತ್ತದೆ, ಬರೀ 2 ದಿನ ಎಂದು ಹೋದವಳು 10ನೇ ದಿನವಾದರೂ ಅರಣ್ಯಕ್ಕೆ ಹಿಂತಿರುಗಲೇ ಇಲ್ಲ. ಆಕೆಗೆ ಅಳುಕು ಶುರುವಾಯಿತು. ಮೃಗ ಎಂದೂ ತನ್ನ ವಚನವನ್ನು ಮುರಿದಿರಲಿಲ್ಲ, ನೋಯಿಸಿರಲಿಲ್ಲ, ಆಕೆ ಮನಸ್ಸನ್ನು ನೋಯಿಸಿರಲಿಲ್ಲ. ತನ್ನನ್ನು ನೆಮ್ಮದಿಯಾಗಿರುವುದೇ ಅದರ ಸುಖವಾಗಿತ್ತು. ಅದರ ಮುಖ, ಚಲನ, ವಲನ ನೆನಪಾದವು. ಮತ್ತೆ ನೋಡಬೇಕೆಂಬ ಆಸೆ ತೀವ್ರವಾಗುತ್ತೆ ಎನ್ನುವುಗೆ ಕೂಡಲೇ ತಂದೆಗೆ ತಿಳಿಸಿ ಆಕೆ ಮತ್ತೆ ಅರಣ್ಯಕ್ಕೆ ಹೊರಡ್ತಾಳೆ. ಅರಮನೆಯ ಸುಖಕ್ಕಿಂತ ಮೃಗದ ವ್ಯಕ್ತಿತ್ವ ಆಕೆಯ ಮನಸ್ಸು ತುಂಬಿತ್ತು. ಅರಮನೆ ತಲುಪಿ ಮೃಗಕ್ಕಾಗಿ ಹುಡುಕಾಡ್ತಾಳೆ. ಅದು ಇರಲಿಲ್ಲ. ಅರಮನೆಯ ಆಚೆಯ ಬಂಡೆ ಮೇಲೆ ಕೂರುತ್ತಿದ್ದ ನೆನಪಾಯಿತು. ಅಲ್ಲಿಗೆ ಹೋಗ್ತಾಳೆ. ಮೃಗ ನೆಲಕ್ಕೆ ಒಗ್ಗಿ ಕೂತಿತ್ತು. ಅದು ತೇಲುಗಣ್ಣು ಮೇಲುಗಣ್ಣಾಗಿ ಅಂದರೆ ಪ್ರಾಣವನ್ನು ಬಿಡುವಂತಹ ಸ್ಥಿತಿಯಲ್ಲಿ ಇತ್ತು. ಅದರ ದೇಹ ಬಡವಾಗಿ ಹೋಗಿತ್ತು. ಇವಳು ಯಾವಾಗ ತಂದೆ ಮನೆಗೆ ಹೋಗಿರ್ತಾಳೆ ಆವತ್ತಿಂದ ಊಟವನ್ನು ಮಾಡದೆ ಹಾಗೆ ಇತ್ತು. ಅದು ಸ್ವರ್ಗೆ ಹೋಗಿತ್ತು ಎಂಬ ಭಯದಿಂದ ಮೂಗಿನ ಹತ್ತಿರ ಬೆರಳಿಟ್ಬಿಟ್ಟು ಸತ್ತೋಗಿದ್ಯಾ ಅಂತ ಬೆರಳಿಟ್ಬಿಟ್ಟು ಉಸಿರಾಡ್ತಾ ಇರ್ತಾರೆ. ದುಃಖದಿಂದ ಅಪ್ಪಿ, ನೀನು ನನ್ನವನು, ನೀನು ಸಾಯಬಾರದು, ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಕಂಬನಿಗಿರುತ್ತಾಳೆ. ಮೃಗ ಕ್ರಮೇಣವಾಗಿ ಉಸಿರಾಡಿತು. ಬಂದೆಯ ಎಂದು ಸಂತೋಷಗೊಳ್ಳುತ್ತೆ. ನೀನಿಲ್ಲದೆ ನನಗೆ ಊಟ ಸೇರಲಿಲ್ಲ, ನನಗೆ ನಿದ್ರೆ ಬರಲಿಲ್ಲ ಎಂದಿತು ಸುಂದರಿ. ಪ್ರೀತಿಸುವುದು ಮಾತ್ರವಲ್ಲ, ನಿನ್ನನ್ನು ನಾನು ಮದುವೆಯೂ ಕೂಡ ಆಗುತ್ತೇನೆ ಅಂತ ಹೇಳುತ್ತಾಳೆ. ಮೃಗ ಸಂತೋಷಕ್ಕೆ ಹಿಗ್ಗಿತು. ಅದರ ಆಕಾರವೇ ಬದಲಾಗಿರುತ್ತೆ. ಸುಂದರ ರಾಜಕುಮಾರನಾಗಿ ಹೇಳಿದ ದೇವತೆಯೊಬ್ಬಳು ನನ್ನ ಸ್ವಪ್ರತಿಷ್ಠೆ ನೋಡಿ ನನ್ನ ಈ ಥರ ಮೃಗವಾಗಿ ಮಾಡಿರ್ತಾಳೆ. ನಿನ್ನನ್ನು ಕನ್ಯೆಯೊಬ್ಬಳು, ಯಾರೋ ಒಬ್ಬಳು ಕನ್ಯೆಯೊಬ್ಬಳು ಮನಸಾರೆ ಒಪ್ಪಿ ಪ್ರೀತಿಸುವವರೆಗೂ ಮೃಗವಾಗಿ ಇರ್ತೀಯಾ ಅಂತ ಶಾಪ ಹಾಕಿರ್ತಾಳೆ. ಗೊತ್ತಾಯ್ತಲ್ಲ, ಸುಂದರ ಒಂದು ರಾಜಕುಮಾರನ ಶಾಪ ಆಗಿರುತ್ತೆ. ಯಾರಾದ್ರೂ ಕನ್ಯೆಯೊಬ್ಬಂದು ನಿನ್ನ ಇಷ್ಟಪಡ್ತೀನಿ ಅಂದ ತಕ್ಷಣ ನಿನ್ನ ಶಾಪ ಎಲ್ಲ ವಿಮೋಚನೆ ಆಗುತ್ತೆ, ಆಗ ನಿನ್ನ ಮೃಗತ್ವ ನಿನ್ನಿಂದ ಹೋಗುತ್ತೆ ಅಂತ ಹೇಳ್ತಾನೆ. ಹಾಗೆ ಅದೇ ರೀತಿ ಆಗುತ್ತೆ. ರಾಜಕುಮಾರ ತನ್ನ ಮಂತ್ರದಂಡದಿಂದ ಪ್ರಜೆಗಳನ್ನೆಲ್ಲ ಕರೆದ. ಅರಮನೆಯನ್ನು ಮೋಹಕವಾಗಿ ಜಗದ ಮಗ ಹೋಗುತ್ತೆ. ಸುಂದರಿ ಮತ್ತು ರಾಜಕುಮಾರ ಮದುವೆಯಾಗಿ ನೆಮ್ಮದಿಯಿಂದ ರಾಜ್ಯಭಾರವನ್ನ ಮಾಡತೊಡಗ್ತಾರೆ ಮಕ್ಕಳ. ಇದು ಈ ಒಂದು ಕಥೆ ಅಂತ ಹೇಳ್ಬೋದು. ಇದನ್ನ ಪಿ ಲಂಕೇಶ್ ಅವರು ಬ್ಯೂಟಿ ಅಂಡ್ ದಿ ಬೀಸ್ಟ್ ಎನ್ನುವ ಹೆಸರಿನ ಇಂಗ್ಲಿಷ್ನ ಅನುವಾದವನ್ನು ಕನ್ನಡಕ್ಕೆ ಮಾಡಿರುವಂಥದ್ದು. ಇಂಗ್ಲಿಷ್ನ ಬ್ಯೂಟಿ ಅಂಡ್ ದಿ ಬೀಸ್ಟ್, ಇದರ ಕಥೆಯ ಅನುವಾದವೇ ಮೃಗ ಮತ್ತು ಸುಂದರಿ ಅನ್ನುವಂಥದ್ದು. ಅರ್ಥ ಆಯ್ತಾ ಮಕ್ಕಳ? ಇದು ಈ ಒಂದು ಪಾಠದ ಸಾರಾಂಶ. ಈಗ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಈ ಮೃಗ ಮತ್ತು ಸುಂದರಿಯ ಒಂದು ಸಾಂದರ್ಭಿಕ ಚಿತ್ರಗಳೊಂದಿಗೆ ಕಥೆಯನ್ನು ತೋರಿಸ್ತೇನೆ. ವಿಡಿಯೋ ಮತ್ತೆ ಆಡಿಯೋ ಮೂಲಕ ನೋಡಿ. ಆನಂತರ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ. ನೋಡಿ, ಆ ವಿಡಿಯೋವನ್ನು ನೀವು ಒಮ್ಮೆ ನೋಡ್ತಾ ಹೋಗಿ. ಬರೆದವರು ಪಿ ಲಂಕೇಶ್, ಪಾಳ್ಯ ಲಂಕೇಶ್. ಇವರ ಪರಿಚಯವನ್ನ ನೋಡೋಣ. ಪಾಳ್ಯ ಲಂಕೇಶ್ ಅವರು ಜನಿಸಿದ್ದು ಮಾರ್ಚ್ 8, 1935ರಂದು. ಇವ್ರದ್ದು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಕೊನಗವಳ್ಳಿ ಎಂಬುವ ಒಂದು ಗ್ರಾಮ. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ಆಂಗ್ಲ ಭಾಷೆಯ ಅಧ್ಯಾಪಕರಾಗಿ ಇವರು ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು. 1962ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾದರು. 1979ರಲ್ಲಿ ಪಿ ಲಂಕೇಶ್ ಅವರು ಲಂಕೇಶ್ ಪತ್ರಿಕೆ ಎಂಬ ಒಂದು ವಾರ ಪತ್ರಿಕೆಯನ್ನ ಪ್ರಾರಂಭಿಸಿದರು. ಸಂಕ್ರಾಂತಿ, ಇಡಿಪಸ್ ಮತ್ತು ಅಂತಿಗೊನೆ ಮುಂತಾದ ನಾಟಕಗಳನ್ನು, ಹಲವಾರು ಅಂಕಣ ಬರಹಗಳನ್ನು, ಹುಳಿ ಮಾವಿನ ಮರ ಎನ್ನುವಂತಹ ಒಂದು ಆತ್ಮಕಥೆಯನ್ನು ರಚಿಸಿದ್ದಾರೆ. ಚಲನಚಿತ್ರ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಕೇಂದ್ರ ಸರ್ಕಾರದಿಂದ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಪ್ರಸ್ತುತ ಪಾಠ ಮೃಗ ಮತ್ತು ಸುಂದರಿ
ಇದನ್ನ ಅವರು ಬರೆದಿರುವಂತಹ ಕಲ್ಲು ಕರಗುವ ಸಮಯ ಎಂಬ ಕಥಾ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ. ಈ ಕಲ್ಲು ಕರಗುವ ಸಮಯ ಎಂಬ ಕಥಾ ಸಂಕಲನದಲ್ಲಿ ಬರೆದಿರುವಂತಹ ಈ ಒಂದು ಕಥೆಯನ್ನ ಅವರು ಬ್ಯೂಟಿ ಅಂಡ್ ದಿ ಬೀಸ್ಟ್ ಎಂಬ ಹೆಸರಿನ ಕಥೆಯ ಅನುವಾದವನ್ನ ಮಾಡಿದ್ದಾರೆ. ಸ್ವಲ್ಪ ನಾವು ಈ ಬ್ಯೂಟಿ ಅಂಡ್ ದ ಬೀಸ್ಟ್ ಬಗ್ಗೆ ನೋಡ್ಬೇಕು ಅಂದ್ರೆ ಇದು ಆಂಗ್ಲ ಮತ್ತು ಫ್ರೆಂಚ್ ಭಾಷೆಯಲ್ಲಿ ಬಿಡುಗಡೆಯಾಗಿರುವಂತಹ ಒಂದು ಕಥಾ ಸಂಕಲನ. 1740ರಲ್ಲಿಯೇ ಈ ಕಥಾ ಸಂಕಲನವನ್ನ ಬಿಡುಗಡೆ ಮಾಡಿದ್ರು. ಇದನ್ನ ಬರೆದಿರೋದು ಫ್ರೆಂಚ್ ಕಾದಂಬರಿಕಾರರಾದ ಗ್ಯಾಬ್ರಿಯಲ್ ಸುಜೆನ್ ಡೆ ವಿಲ್ಲಿನೋ ಎಂಬುವರು ಬರೆದಿದ್ರು. ಕಥೆಯನ್ನ ಪ್ರಾರಂಭ ಮಾಡೋಕ್ಕಿಂತಲೂ ಮುಂಚೆ ಆಶಯ ಭಾವವನ್ನ ತಿಳಿದುಕೊಳ್ಳೋಣ. ರಾವಣನು ದಶಶಿರನು, ಮಾನವನು ಶತಶಿರನು ಎಂಬ ಡಿವಿಜಿ ವಾಣಿಯಂತೆ ಮಾನವನಲ್ಲಿಯೇ ಮೃಗೀಯವಾದ ಗುಣಗಳಿವೆ. ಪ್ರೀತಿ. ಒಂದೂರಿನಲ್ಲಿ ಒಬ್ಬ ವ್ಯಾಪಾರಿ ಇದ್ದ. ಆ ವ್ಯಾಪಾರಿ ತುಂಬಾ ಮೃದು ಸ್ವಭಾವದವನಾಗಿದ್ದ ಮತ್ತು ಧರ್ಮವಂತವನಾಗಿದ್ದ. ಅವನಿಗೆ 3 ಜನ ಹೆಣ್ಮಕ್ಳಿದ್ರು. ಹಿರಿಯರಾಗಿರುವಂತಹ 2 ಹೆಣ್ಮಕ್ಳು ತುಂಬಾ ಬಿಂಕ ಬಡಿವಾರದ ಹುಡುಗಿಯರು. ಫ್ಯಾಷನ್, ಪಾರ್ಟಿ, ಗೆಳೆಯರು ಅಂದ್ರೆ ಅವ್ರಿಗೆ ಪಂಚಪ್ರಾಣ. ತಂದೆ ಶ್ರೀಮಂತ ಆಗಿರೋದ್ರಿಂದ ಅವ್ರಿಗೆ ಯಾವುದೇ ತೊಂದರೆ ಆಗ್ಲಿಲ್ಲ. 3ನೇ ಹುಡುಗಿ ತಂದೆಯಷ್ಟೇ ಮೃದು ಸ್ವಭಾವದವಳಾಗಿದ್ಲು. ಆಕೆಗೆ ತಂದೆಯ ನೆಮ್ಮದಿ ಮುಖ್ಯ. ಅವಳು ತುಂಬಾ ರೂಪವತಿಯಾಗಿದ್ಲು. ಆದ್ರಿಂದ ಆಕೆಯನ್ನ ಎಲ್ರೂ ಸುಂದರಿ ಎಂದೇ ಕರೆಯುತ್ತಿದ್ದರು. ಹೀಗಿರ್ಬೇಕಾದ್ರೆ ವರ್ತಕನಿಗೆ ಕಷ್ಟಗಳು ಶುರುವಾದವು. ಅವನ ವ್ಯಾಪಾರ ಕುಸಿದು ಬಿತ್ತು. ಬರಬೇಕಾಗಿದ್ದ ಹಣ ಬರಲಿಲ್ಲ. ಸರಕುಗಳನ್ನು ತರಲು ದೂರದ ದೇಶಕ್ಕೆ ಪ್ರಯಾಣಿಸಿದ್ದ ಹಡಗುಗಳು ಹಿಂತಿರುಗಿ ಬರಲೇ ಇಲ್ಲ. ಅವನ ಸಾಲಗಳು ಅವನನ್ನ ಬಾಧಿಸತೊಡಗಿದವು. ಇದ್ದ ಬದ್ದ ಸ್ಥಿರಾಸ್ತಿ ಚರಾಸ್ತಿಯನ್ನೆಲ್ಲ ಮಾರಿ ಸಾಲ ತೀರಿಸ್ತ. ಉಳಿದಿರುವಂತಹ ಸ್ವಲ್ಪ ಹಣವನ್ನ ತೆಗೆದುಕೊಂಡು ಒಂದು ಹಳ್ಳಿಯಲ್ಲಿ ಒಂದು ಮನೆ ಕೊಂಡ್ಕೊಂಡು ವಾಸ ಮಾಡ್ಬೇಕು ಅಂತ ನಿರ್ಧರಿಸ್ತ. ಹಾಗಾಗಿ ಅವನು ತನ್ನ ಮಕ್ಕಳನ್ನ ಕರೆದು ಹೇಳ್ತಾನೆ, ಮಕ್ಕಳೇ, ನನ್ನ ಸ್ಥಿತಿ ನಿಮ್ಗೆ ಈಗಾಗ್ಲೇ ತಿಳಿದಿದೆ. ನಾನಿನ್ನು ನಗರದಲ್ಲಿ ವಾಸಿಸುವುದು ಕಷ್ಟ. ಆದ್ದರಿಂದ ಹಳ್ಳಿಗೆ ಹೋಗ್ಬೇಕಾಗಿದೆ. ದಯಮಾಡಿ ಸಹಕರಿಸಿ ಎಂದು ಹೇಳಿದ. ಮೊದಲ 2 ಹುಡುಗಿಯರಿಗೆ ಆಘಾತ, ನಿರಾಸೆ. ಮೊದಲು ತಾವು ಹಳ್ಳಿಗೆ ಸುತಾರಾಮ್ ಬರುವುದಿಲ್ಲ ಎಂದು ಹಠ ಹಿಡಿದ್ರು. 3ನೇ ಹುಡುಗಿ ಮಾತ್ರ ತಂದೆಯ ಜೊತೆಗೆ ಹೋಗಲು ಸಿದ್ಧವಾಗತೊಡಗಿದಳು. ಅನಿವಾರ್ಯತೆಯಿಂದ ಮೊದಲಿರುವಂತಹ 2 ಹುಡುಗಿಯರು ಕೂಡ ತಂದೆ ಹಿಂದೆ ಆ ಹಳ್ಳಿಯತ್ತ ಅಳುತ್ತಲೇ ಹೊರಟರು. ಬಡತನದಿಂದ ವರ್ತಕನಿಗೆ ಮತ್ತು ಸುಂದರಿಗೆ ಅಷ್ಟೇನು ತೊಂದರೆ ಆಗ್ಲಿಲ್ಲ. ಅವರ ಜೀವನ ಸರಳವಾಗಿತ್ತು. ಹೀಗಿದ್ದಾಗ ಒಂದು ದಿನ ವರ್ತಕನ ಅಳಿದುಳಿದ ಹಡಗು ಬರುವ ಸುದ್ದಿ ಅವನಿಗೆ ಬಂತು. ವರ್ತಕ ಹಡಗನ್ನ ಸ್ವಾಗತಿಸಲು ನಗರಕ್ಕೆ ಹೊರಟ. ಆಗ 2 ಹಿರಿಯ ಹೆಣ್ಣು ಮಕ್ಕಳು ಬಟ್ಟೆ, ಒಡವೆ, ಅಲಂಕಾರದ ವಸ್ತುಗಳ ಪಟ್ಟಿ ನೀಡಿದರೆ ಸುಂದರಿ ತನಗೊಂದು ಗುಲಾಬಿ ಹೂಗಳ ಗೊಂಚಲು ತರಬೇಕೆಂದು ತಂದೆಯನ್ನ ಕೇಳ್ಕೊಂಡ್ಲು. ವರ್ತಕ ಹಡಗಿಗಾಗಿ ಕಾದ. ಆದ್ರೆ ಅದು ಬರಲೇ ಇಲ್ಲ. ನಿರಾಶನಾಗಿ ಹಳ್ಳಿಗೆ ಹೊರಟ. ಗಾಡಿಗೆ ಕಾಸಿಲ್ಲದೆ ನಡೆದುಕೊಂಡು ದಟ್ಟ ಅರಣ್ಯದಲ್ಲಿ ಸಾಗಿದ. ಹೊತ್ತು ನೆತ್ತಿಗೇರಿತ್ತು. ಹಸಿವಿನಿಂದ ಬಳಲಿದ್ದ. ಇದ್ದಕ್ಕಿದ್ದಂತೆ ಕಾಡಿನ ನಡುವೆ ಭವ್ಯ ಬಂಗಲೆಯೊಂದು ಗೋಚರಿಸಿತು. ಅದೊಂದು ಮನೋಹರ ಅರಮನೆ. ನಿರ್ಜನವಾಗಿತ್ತು, ಮೌನವಾಗಿತ್ತು. ಅಂಜಿಕೆಯಿಂದಲೇ ಎಲ್ಲವನ್ನೂ ನೋಡುತ್ತಾ ಸಾಗಿದ. ಅಲ್ಲೊಂದು ಕೋಣೆಯಲ್ಲಿ ಭಕ್ಷ್ಯ ಭೋಜ್ಯಗಳನ್ನು ಇಡಲಾಗಿತ್ತು. ಹಸಿವೆ ತಾಳಲಾರದೆ ಉಂಡ. ಭೋಜನ ಸವಿದು ಹೊರಬಂದ. ಪುಷ್ಪವನದ ಗುಲಾಬಿಗಳನ್ನು ನೋಡಿದ. ತನ್ನ ಮಗಳು ಸುಂದರಿಗಾಗಿ ಒಂದು ಗೊಂಚಲು ಕಿತ್ತುಕೊಂಡ. ಇದ್ದಕ್ಕಿದ್ದಂತೆ ಸಿಡಿಲು ಹೊಡೆದಂತಹ ಶಬ್ದ. ಭೀಕರ ಮೃಗವೊಂದು ಉಗ್ರ ಶಬ್ದದಿಂದ ಗರ್ಜಿಸುತ್ತಾ ಅವನನ್ನು ಕೊಲ್ಲಲು ಅವನ ಕುತ್ತಿಗೆಗೆ ಕೈ ಹಾಕಿತು. ಅಯ್ಯೋ ದೇವ್ರೇ, ಕಾಪಾಡು! ಅಯ್ಯ, ನನ್ನನ್ನು ಕೊಲ್ಬೇಡ! ನನ್ ಮೇಲೆ ಕರುಣೆ ತೋರು ಎಂದು ವರ್ತಕ ಬೇಡಿಕೊಂಡ. ನಾನು ಅಯ್ಯನೂ ಅಲ್ಲ, ದೇವ್ರೂ ಅಲ್ಲ, ಮನುಷ್ಯನೂ ಅಲ್ಲ. ನನ್ನಲ್ಲಿ ಕರುಣೆ ಇಲ್ಲ, ಇರಲು ಸಾಧ್ಯವೂ ಇಲ್ಲ. ನಿನ್ನನ್ನು ಸೀಳಿ ತಿಂದು ಹಾಕುತ್ತೇನೆ ಎಂದು ಕತ್ತು ಹಿಸುಕತೊಡಗಿತು. ಕೊಲ್ಬೇಡ! ನನ್ನ ಮಗಳಿಗಾಗಿ ಒಂದು ಗೊಂಚಲು ಗುಲಾಬಿ ತೆಗೆದುಕೊಂಡಿದ್ದೆ, ಅದೇ ಅಪರಾಧವೇ ಅಂದ. ತಿಂದಿದ್ದಿ, ತೆಗಿದ್ದಿ, ಗುಲಾಬಿ ಕಿತ್ತಿದ್ದಿ ಎಂದು ಮೃಗ ಸಿಟ್ಟಿನಿಂದ ಅಬ್ಬರಿಸಿ, ಕೇಳು, ನಿನ್ನ ಬದಲಾಗಿ ನಿನ್ನ ಮುದ್ದು ಮಗಳನ್ನು ತಂದು ಕೊಟ್ಟರೆ ನಿನ್ನನ್ನು ಕೊಲ್ಲುವುದಿಲ್ಲ. ನೀನು ತಪ್ಪಿಸಿಕೊಳ್ಳಲಾರೆ. ಈ ಬುಟ್ಟಿ ತೆಗೆದುಕೋ, ಇದರೊಂದಿಗೆ ಹೋಗು. ನಾಳೆ ಸಂಜೆವರೆಗೆ ನಿನ್ನ ಮಗಳನ್ನು ಕರೆತರದಿದ್ದರೆ ನಿನ್ನನ್ನು ನಿನ್ನ ಮಗಳನ್ನು ಒಟ್ಟಿಗೆ
ನುಂಗಿಸುತ್ತೇನೆ ಅಂದಿತು. ಪ್ರಾಣ ಉಳಿಯಿತೆಂದು ಸಮಾಧಾನಗೊಂಡು ಬುಟ್ಟಿಯೊಂದಿಗೆ ತನ್ನ ಮನೆಗೆ ಹಿಂದಿರುಗಿದ. ತನ್ನ ಮಕ್ಕಳನ್ನು ಕರೆದು ಮೃಗದ ಬಗ್ಗೆ ತಿಳಿಸಿದ. ಮೃಗವು ಹೇಳಿದ ಮಾತುಗಳನ್ನು ಕೂಡ ಮಕ್ಕಳ ಎದುರಿಗೆ ಹೇಳಿದ. ಹಿರಿಯರಿಬ್ಬರು ಅರಣ್ಯಕ್ಕೆ ಹೋಗಲು ಒಪ್ಪಲಿಲ್ಲ. ಚಿಕ್ಕ ಮಗಳು ಸುಂದರಿ ಮಾತ್ರ ನಾನು ಹೋಗುತ್ತೇನೆ ಎಂದಳು. ಸುಂದರಿಯನ್ನು ಕಾಡಿಗೆ ತಂದು ಬಿಟ್ಟನು. ವರ್ತಕ ಭಾರವಾದ ಹೃದಯದೊಂದಿಗೆ ಊರಿಗೆ ಹೋಗಿ ಮೃಗ ಕೊಟ್ಟ ಬುಟ್ಟಿಯನ್ನು ತೆರೆದು ನೋಡಿದ. ಅದರಲ್ಲಿ ವಜ್ರ, ವೈಡೂರ್ಯ, ಮುತ್ತು, ರತ್ನಗಳಿದ್ದವು. ಅವುಗಳನ್ನು ಬಳಸಿ ಹಿರಿಯ ಮಕ್ಕಳ ಮದುವೆ ಮಾಡಿದ. ಇತ್ತ ಸುಂದರಿ ಭಯದಿಂದಲೇ ಅರಮನೆ ಪ್ರವೇಶಿಸಿದಳು. ಆ ಗೃಹದಲ್ಲಿ ಸುಂದರಿಯ ನೆಚ್ಚಿನ ಪುಸ್ತಕ ಭಂಡಾರವಿತ್ತು. ಸಂಗೀತದ ಇಂಪಿತ್ತು. ಆ ಮೃಗವಾದರೂ ಭೀಕರವಾಗಿತ್ತು. ಕೋರೆ ಹಲ್ಲು, ಹಂದಿಯ ದೇಹ, ತೋಳದ ಚಲನೆಯನ್ನು ಪಡೆದಿದ್ದ ಮೃಗ ಕರ್ಕಶ ಸದ್ದು, ಗೊಗ್ಗರು ಧ್ವನಿಯೊಂದಿಗೆ ಅವಳನ್ನು ದಿಟ್ಟಿಸಿ ನೋಡುತ್ತಾ, ನೀನು ಸಂತೋಷದಿಂದ ಬಂದೆಯಾ ಎಂದು ಕೇಳಿತು. ಸುಂದರಿ ಭಯದಿಂದ ಅಂದಳು. ಒಳ್ಳೆಯದು, ನೀನು ಒಳ್ಳೆಯವಳು, ನಾನು ನಿನಗೆ ಇಷ್ಟವಾ ಎಂದು ಕೇಳಿತು. ಸುಂದರಿಗೆ ಇನ್ನೂ ಭಯವಾಯಿತು. ಅಂಜುತ್ತಲೇ, ನಾನು ಸುಳ್ಳು ಹೇಳಲಾರೆ, ನೀನು ಕುರೂಪಿ, ಆದರೂ ನೀನು ತುಂಬಾ ಒಳ್ಳೆಯವನಂತಿದ್ದಿ ಎಂದಳು. ನನ್ನ ಹೃದಯ ಒಳ್ಳೆಯದಿರಬಹುದು, ಆದರೂ ನಾನು ಮೃಗ ಅಂದಿತು. ಅದಕ್ಕೆ ಸುಂದರಿ, ಮೃಗ ಒಳ್ಳೆಯ ಹೃದಯ ಹೊಂದಿದ್ದರೂ ಮೃಗದ ಆಕಾರ ಹೊಂದಿರುವುದು ಸಹಜ. ಆದರೆ ಜಗತ್ತಿನ ಅನೇಕ ಮನುಷ್ಯರು ಸುಂದರ ಆಕಾರ ಪಡೆದು ಮೃಗದ ಹೃದಯ ಹೊಂದಿರುತ್ತಾರೆ ಅಂದಳು. ಸುಂದರಿ, ನನ್ನನ್ನು ಮದುವೆಯಾಗುವೆಯೋ ಎಂದು ಮೃಗ ಕೇಳಿದಾಗ ಸುಂದರಿ ತೊದಲಿದಳು. ಈ ಈ ಇಲ್ಲ. ಆಕೆಯ ಉತ್ತರದಿಂದ ನಿರಾಶನಾದ ಮೃಗ ನಿಟ್ಟುಸಿರುಟ್ಟಿತು. ಸಿಟ್ಟಿನಿಂದ ಬುಸುಗುಟ್ಟತೊಡಗಿತು. ಇದರಿಂದ ಅರಮನೆ ಅದುರತೊಡಗಿತು. ಮರುದಿನ ಸುಂದರಿಗೆ ಮೃಗ ಕಾಣಲಿಲ್ಲ. ಏಕೆ ಬರಲಿಲ್ಲ ಎಂದು ಸುಂದರಿಗೆ ಕುತೂಹಲವಾಗುತ್ತಿತ್ತು. ಒಮ್ಮೊಮ್ಮೆ ನೋಡುವ ಇಷ್ಟವಾಗುತ್ತಿತ್ತು. ಅವನ ಒರಟು ಮಾತು, ತಿಕ್ಕಲು ನಡವಳಿಕೆ ಮನಸ್ಸಿನಲ್ಲೇ ನಗು ತರುತ್ತಿದ್ದವು. ಆತನ ಕಾಳಜಿಯನ್ನು ನೆನೆದು ಮನ ಕರಗುತ್ತಿತ್ತು. ಒಂದು ದಿನ ಸುಂದರಿ, ನಾನು ನನ್ನ ತಂದೆಯನ್ನು ಕಂಡು ಮಾತನಾಡಿಸಬೇಕು, ಕಳಿಸಿದರೆ ಸಂತೋಷವಾಗುತ್ತದೆ, ಬರೀ 2 ದಿನ ಎಂದು ಹೋದವಳು 10ನೇ ದಿನವಾದರೂ ಅರಣ್ಯಕ್ಕೆ ಹಿಂದಿರುಗಿ ಬರಲೇ ಇಲ್ಲ. ಆಕೆಗೆ ಅಳುಕು ಶುರುವಾಯಿತು. ಮೃಗ ಎಂದೂ ತನ್ನ ವಚನ ಮುರಿದಿರಲಿಲ್ಲ, ಮನ ನೋಯಿಸಿರಲಿಲ್ಲ. ತನ್ನನ್ನು ನೆಮ್ಮದಿಯಾಗಿಡುವುದೇ ಅದರ ಸುಖವಾಗಿತ್ತು. ಅದರ ಮುಖ, ಚಲನವಲನ ನೆನಪಾದವು. ಮತ್ತೆ ನೋಡಬೇಕೆಂಬ ಆಶೆ ತೀವ್ರವಾಯಿತು. ಕೂಡಲೇ ತಂದೆಗೆ ತಿಳಿಸಿ ಅರಣ್ಯಕ್ಕೆ ಹೊರಟಳು. ಅರಣ್ಯದ ಅರಮನೆಯ ಸುಖಕ್ಕಿಂತ ಮೃಗದ ವ್ಯಕ್ತಿತ್ವ ಆಕೆಯ ಮನಸ್ಸು ತುಂಬಿತ್ತು. ಅರಮನೆ ತಲುಪಿ ಮೃಗಕ್ಕಾಗಿ ಹುಡುಕಾಡಿದಳು. ಮೃಗ ಇರಲಿಲ್ಲ. ಅರಮನೆಯ ಆಚೆಯ ಬಂಡೆಯ ಮೇಲೆ ಕೂರುತ್ತಿದ್ದ ನೆನಪಾಯಿತು. ಅಲ್ಲಿಗೆ ಹೋದಳು. ಮೃಗ ನೆಲಕ್ಕೊರಗಿತ್ತು. ಅದು ತೇಲುಗಣ್ಣು ಮೇಲುಗಣ್ಣಾಗಿ ಮಲಗಿತ್ತು. ಅದರ ದೇಹ ಬಡವಾಗಿ ಹೋಗಿತ್ತು. ಸತ್ತಿರಬಹುದೇ ಎಂಬ ಭಯದಿಂದ ಮೂಗಿನ ಹತ್ತಿರ ಬೆರಳಿಟ್ಟು ನೋಡಿದಳು. ಉಸಿರು ಹೋಗಿರಲಿಲ್ಲ. ದುಃಖದಿಂದ ಅಪ್ಪಿ, ನೀನು ನನ್ನವನು, ನೀನು ಸಾಯಬಾರದು, ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದು ಕಂಬನಿಗೆರೆದಳು. ಮೃಗ ಕ್ರಮೇಣ ಉಸಿರಾಡಿತು. ಬಂದೆಯಾ ಎಂದು ಸಂತೋಷಗೊಂಡಿತು. ನೀನಿಲ್ಲದೆ ನನಗೆ ಊಟ ಸೇರಲಿಲ್ಲ, ನನಗೆ ನಿದ್ರೆ ಬರಲಿಲ್ಲ ಎಂದಿತು. ಸುಂದರಿ, ಪ್ರೀತಿಸುವುದು ಮಾತ್ರವಲ್ಲ, ನಿನ್ನನ್ನು ನಾನು ಮದುವೆಯಾಗುತ್ತೇನೆ ಎಂದಳು. ಮೃಗ ತುಂಬಾ ಸಂತೋಷಗೊಂಡಿತು. ಅದರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆ ಸಂತೋಷದ ಪರಿಣಾಮವಾಗಿ ಮೃಗದ ಆಕಾರವೇ ಬದಲಾಯಿತು. ಸುಂದರ ರಾಜಕುಮಾರನಾಗಿ ಹೇಳಿದ, ದೇವತೆಯೊಬ್ಬಳು ನನ್ನ ಸ್ವಪ್ರತಿಷ್ಠೆ ನೋಡಿ ಮೃಗವಾಗಿಸಿ, ನಿನ್ನನ್ನು ಕನ್ಯೆಯೊಬ್ಬಳು ಮನಸಾರೆ ಒಪ್ಪಿ ಪ್ರೀತಿಸುವವರೆಗೂ ಮೃಗವಾಗಿಯೇ ಇರು ಎಂದು ಶಾಪ ಹಾಕಿದ್ದಳು. ನನ್ನ ಮೃಗತ್ವ ನಿನ್ನಿಂದ ಕರಗಿತು ಎಂದ. ರಾಜ್ಕುಮಾರ ತನ್ನ ಮಂತ್ರದಂಡದಿಂದ ತನ್ನ ಪ್ರಜೆಗಳನ್ನೆಲ್ಲ ಕರೆದ. ಅರಮನೆ ಇನ್ನೂ ಮೋಹಕವಾಗಿ ಝಗಝಗಿಸತೊಡಗಿತು. ಸುಂದರಿ ಮತ್ತು ರಾಜಕುಮಾರ ಮದುವೆಯಾಗಿ ನೆಮ್ಮದಿಯಿಂದ ರಾಜ್ಯಭಾರ ನಡೆಸತೊಡಗಿದರು. ಈ ರೀತಿಯಾಗಿ ಒಂದು ಮೃಗ ತನ್ನ ಮನಸ್ಸನ್ನ ಕರಗಿಸಿಕೊಂಡು ರಾಜ್ಕುಮಾರ ಆಗಿರೋ ಕಥೆನೇ ಮೃಗ ಮತ್ತು ಸುಂದರಿ. ಮಕ್ಕಳು, ನೀವು ಈ ಒಂದು ತುಂಬ ಖುಷಿಯಾಗಿ ಆ ವಿಡಿಯೋವನ್ನು ಆಲಿಸಿದ್ರ ಅಂತ ನಾನು ಭಾವಿಸ್ಕೊಳ್ತೀನಿ. ಇನ್ನೊಮ್ಮೆ ಈ ಪಾಠವನ್ನು ಒಮ್ಮೆ ಓದ್ತಾ ಹೋಗ್ತೀನಿ. ಅದನ್ನು ಕೇಳಿಸ್ಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ. ಇದರಲ್ಲಿ ಮುಖ್ಯವಾದ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ದೇವತೆ ಕೊಟ್ಟ ಶಾಪ ಏನು ಅನ್ನುವಂಥದ್ದು
ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಕೇಳುವಂತಹ ಪ್ರಶ್ನೆ, ದೇವತೆ ಕೊಟ್ಟ ಶಾಪ ಏನು? ಹಾಗೆ ಶಾಪ ವಿಮೋಚನೆಯ ಫಲವೇನು? ಇವೆರಡರಲ್ಲಿ ಒಂದು ಕಡ್ಡಾಯವಾಗಿ ಪ್ರಶ್ನೆ ನಿಮ್ಮ ಎಕ್ಸಾಮಿಗೆ ಬರುವಂಥದ್ದು. ಶಾಪ ವಿಮೋಚನೆಯ ಫಲವೇನು? ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಅಥವಾ ಅದನ್ನ ಬಿಟ್ಟರೆ ಹೆಚ್ಚು ನಿಮಗೆ ಪ್ರಶ್ನೆ ಬರುವಂಥದ್ದು ಈ ಪಾಠದಲ್ಲಿ ಮೃಗದ ಬಗ್ಗೆ, ಸುಂದರಿ ಮನ ಕರಗುತ್ತಿತ್ತು, ಇದನ್ನು ಕೂಡ ನಿಮಗೆ ಪ್ರಶ್ನೆಯನ್ನು ಕೇಳುವಂಥದ್ದು ಸಾಧ್ಯತೆ ಹೆಚ್ಚು ಇರುವಂಥದ್ದು. ಈ ಪಾಠದಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ನಾವು ತಿಳ್ಕೊಳ್ತಾ ಹೋದರೆ, ಈ ಪಾಠವನ್ನು ನಾನು ಒಮ್ಮೆ ಓದ್ತಾ ಹೋಗ್ತೀನಿ, ಒಂದ್ಸಲ ಅದನ್ನು ನೀವು ಆಲಿಸಿ. ಆತ ಮೃದು ಸ್ವಭಾವದ ವರ್ತಕನಾಗಿದ್ದ, ಧರ್ಮವಂತನಾಗಿದ್ದ. ಅವನಿಗೆ 3 ಹೆಣ್ಣು ಮಕ್ಕಳಿದ್ದರು. ಹಿರಿಯರಾದ ಇಬ್ಬರು ಬಿಂಕ ಬಡಿವಾರದ ಹುಡುಗಿಯರು, ಫ್ಯಾಷನ್ ಪಾರ್ಟಿ ಗೆಳೆಯರೆಂದರೆ ಪಂಚಪ್ರಾಣ. ತಂದೆ ಶ್ರೀಮಂತ ವರ್ತಕನಾಗಿದ್ದುದರಿಂದ ತೊಂದರೆ ಆಗಲಿಲ್ಲ. 3ನೇ ಹುಡುಗಿ ತಂದೆಯಷ್ಟೇ ಮೃದು ಸ್ವಭಾವದವಳಾಗಿದ್ದಳು. ಆಕೆಗೆ ತಂದೆಯ ನೆಮ್ಮದಿ ಮುಖ್ಯ. ರೂಪವತಿಯಾಗಿದ್ದ ಆಕೆಯನ್ನು ಎಲ್ಲರೂ ಸುಂದರಿ ಎಂದೇ ಕರೆಯುತ್ತಿದ್ದರು. ಹೀಗಿದ್ದಾಗ ವರ್ತಕನ ಕಷ್ಟಗಳು ಶುರುವಾದವು. ಅವನ ವ್ಯಾಪಾರ ಕುಸಿದು ಬಿದ್ದು ಬರಬೇಕಾಗಿದ್ದ ಹಣ ಬರಲಿಲ್ಲ. ಸರಕುಗಳನ್ನು ತರಲು ದೂರದ ದೇಶಕ್ಕೆ ಪ್ರಯಾಣಿಸಿದ್ದ ಹಡಗುಗಳು ಹಿಂದಿರುಗಲಿಲ್ಲ. ಅವನ ಸಾಲಗಳು ಅವನನ್ನ ಬಾಧಿಸತೊಡಗಿದವು. ಇದ್ದ ಬದ್ದ ಸ್ಥಿರಾಸ್ತಿ ಚರಾಸ್ತಿಗಳನ್ನೆಲ್ಲ ಮಾರಿ ಸಾಲ ತೀರಿಸಿ ಉಳಿದ ಪುಟ್ಟ ಒಂದು ಮೊತ್ತದಲ್ಲಿ ಹಳ್ಳಿಯ ಕಡೆ ಒಂದು ಮನೆ ಕೊಂಡು ತನ್ನ ಹೆಣ್ಣು ಮಕ್ಕಳನ್ನ ಕರೆದು ಇದ್ದ. ಮಕ್ಕಳೇ, ನನ್ನ ಸ್ಥಿತಿ ನಿಮಗೆ ಈಗಾಗಲೇ ತಿಳಿದಿದೆ. ನಾವಿನ್ನು ನಗರದಲ್ಲಿ ವಾಸಿಸುವುದು ಕಷ್ಟ. ಆದ್ದರಿಂದ ಹಳ್ಳಿಗೆ ಹೋಗಬೇಕಾಗಿದೆ. ದಯಮಾಡಿ ಸಹಕರಿಸಿ ಎಂದು ಹೇಳಿದ. ಮೊದಲ ಇಬ್ಬರು ಹುಡುಗಿಯರಿಗೆ ಆಘಾತ ಮತ್ತೆ ನಿರಾಸೆ. ಮೊದಲು ತಾವು ಹಳ್ಳಿಗೆ ಚಿತ್ರ ಬರುವುದಿಲ್ಲವೆಂದು ಅಂತ ಹೇಳಿದರು. 3ನೆಯ ಹುಡುಗಿ ಮಾತ್ರ ಹೊರಡಲು ಅಣಿಯಾದಳು. ಹೋಗಬೇಕಾದ ಅನಿವಾರ್ಯತೆಯನ್ನ ತಿಳಿದು ಮೊದಲ ಇಬ್ಬರು ಮಕ್ಕಳು ಅಳುತ್ತಲೇ ಹೊರಟರು. ಬಡತನದಿಂದ ವರ್ತಕನಿಗೆ ಮತ್ತು ಸುಂದರಿಗೆ ಅಷ್ಟೇನೂ ತೊಂದರೆಯಾಗಲಿಲ್ಲ. ಅವರ ಜೀವನ ಸರಳವಾಗಿತ್ತು. ಹೀಗಿದ್ದಾಗ ಒಂದು ದಿನ ಅಳಿದುಳಿದ ಹಡಗು ಬರುವ ಸುದ್ದಿ ಬಂತು. ವರ್ತಕ ಹಡಗನ್ನ ಸ್ವಾಗತಿಸಲು ನಗರಕ್ಕೆ ಹೊರಟ. ಆಗ ಇಬ್ಬರು ಹಿರಿಯ ಹೆಣ್ಣು ಮಕ್ಕಳು ಬಟ್ಟೆ, ಒಡವೆ, ಅಲಂಕಾರದ ವಸ್ತುಗಳ ಪಟ್ಟಿ ನೀಡಿದರೆ ಸುಂದರಿ ತನ್ನ ಒಂದು ಗುಲಾಬಿ ಹೂಗಳ ಮುಂಜಲು ತರಬೇಕೆಂದು ಕೇಳಿಕೊಂಡಳು. ವರ್ತಕ ಕಾಡಿಗಾಗಿ ಕಾದ, ಆದರೆ ಅದು ಬರಲೇ ಇಲ್ಲ. ನಿರಾಶನಾಗಿ ಹಳ್ಳಿಗೆ ಹೊರಟ. ಗಾಡಿಗೆ ಕಾಸಿಲ್ಲದೆ ನಡೆದುಕೊಂಡು ದಟ್ಟ ಅರಣ್ಯದಲ್ಲಿ ಸಾಗಿದ. ಹೊತ್ತು ನೆತ್ತಿಗೇರಿದ್ದು. ಹಸಿವಿನಿಂದ ಬಳಲಿದ್ದ. ಇದ್ದಕ್ಕಿದ್ದಂತೆ ಕಾಡಿನ ನಡುವೆ ಭವ್ಯ ಬಂಗಲೆಯನ್ನು ಗೋಚರಿಸಿತು. ಅದೊಂದು ಮನೋಹರ ಅರಮನೆ. ನಿರ್ಜರವಾಗಿತ್ತು, ಮೌನವಾಗಿತ್ತು. ಹಂಚಿಕೆಯಿಂದಲೇ ಎಲ್ಲವನ್ನ ನೋಡುತ್ತಾ ಸಾಗಿದ. ಅಲ್ಲೊಂದು ಕೋಣೆಯಲ್ಲಿ ಭಕ್ಷ್ಯ ಭೋಜ್ಯಗಳನ್ನ ಇಡಲಾಗಿತ್ತು. ಹಸಿವೆ ತಾಳಲಾರದೆ ಉಂಡ ಭೋಜನ ಸವಿದು ಹೊರಬಂದ. ಪುಷ್ಪವನದ ಗುಲಾಬಿ ಹೂಗಳನ್ನ ನೋಡಿದ. ತನ್ನ ಮಗಳು ಸುಂದರಿಗಾಗಿ ಒಂದು ಗೊಂಚಲು ಕಿತ್ತುಕೊಂಡ. ಇದ್ದಕ್ಕಿದ್ದಂತೆ ಸಿಡ್ಲು ಹೊಡೆದಂತಹ ಶಬ್ದ. ಉಗ್ರ ಶಬ್ದದಿಂದ ಗರ್ಜಿಸುತ್ತಾ ಮೃಗ ಅವನನ್ನ ಕೊಲ್ಲಲು ಅವನ ಕುತ್ತಿಗೆಗೆ ಕೈ ಹಾಕಿತು. ಅಯ್ಯೋ ದೇವರೇ, ಕಾಪಾಡು! ಅಯ್ಯೋ, ನನ್ನನ್ನ ಕೊಲ್ಲಬೇಡ, ನನ್ನ ಮೇಲೆ ಕರುಣೆ ತೋರು ಎಂದು ವರ್ತಕ ಬೇಡಿಕೊಂಡ. ನಾನು ಅಯ್ಯನೂ ಅಲ್ಲ, ದೇವರೂ ಅಲ್ಲ, ಮನುಷ್ಯನೂ ಅಲ್ಲ. ನನ್ನಲ್ಲಿ ಕರುಣೆ ಇಲ್ಲ.
ಇರಲು ಸಾಧ್ಯವೂ ಇಲ್ಲ. ನಿನ್ನನ್ನು ಸೀಳಿ ತಿಂದು ಹಾಕುತ್ತೇನೆ ಎಂದು ಕದ್ದು ಇಸುಕತೊಡಗಿತು. ಕೊಲ್ಲಬೇಡ, ನನ್ನ ಮಗಳಿಗಾಗಿ ಒಂದು ಗುಲಾಬಿ ಕೊಂಚಲು ತೆಗೆದುಕೊಂಡಿದ್ದು ಅಪರಾಧವೇ ಅಂದ. ತಿಂದಿದ್ದಿ, ತೇಗಿದ್ದಿ, ಗುಲಾಬಿ ಕಿತ್ತಿದ್ದಿ ಎಂದು ಮೃಗ ಸಿಟ್ಟಿನಿಂದ ಹಬ್ಬರಿಸಿ, ಕೇಳು, ನಿನ್ನ ಬದಲಾಗಿ ನಿನ್ನ ಮುದ್ದು ಮಗಳನ್ನು ತಂದುಕೊಟ್ಟರೆ ನಿನ್ನನ್ನು ಕೊಲ್ಲುವುದಿಲ್ಲ. ನೀನು ತಪ್ಪಿಸಿಕೊಳ್ಳಲಾರ. ಈ ಬುಟ್ಟಿ ತೆಗೆದುಕೋ, ಇದರೊಂದಿಗೆ ಹೋಗು. ನಾಳೆ ಸಂಜೆ ಒಳಗೆ ನಿನ್ನ ಮಗಳನ್ನು ಕರೆತಂದರೆ ನಿನ್ನನ್ನು ನಿನ್ನ ಮಗಳನ್ನು ಒಟ್ಟಿಗೆ ಮುಗಿಸುತ್ತೇನೆ ಎಂದಿತು. ಪ್ರಾಣ ಉಳಿಯಿತೆಂದು ಸಮಾಧಾನಗೊಂಡು ಬುಟ್ಟಿಯೊಂದಿಗೆ ತನ್ನ ಮನೆಗೆ ಹಿಂದಿರುಗಿದ ತನ್ನ ಮಗಳನ್ನು ಕರೆದು ಮೃಗದ ಬಗ್ಗೆ ತಿಳಿಸಿದ. ಹಿರಿಯರಿಬ್ಬರು ಅರಣ್ಯಕ್ಕೆ ಹೋಗಲು ಒಪ್ಪಲಿಲ್ಲ. ಚಿಕ್ಕ ಮಗಳು ಸುಂದರಿ ಮಾತ್ರ ನಾನು ಹೋಗುತ್ತೇನೆ ಅಂದಳು. ಸುಂದರಿಯನ್ನು ಕಾಡಿಗೆ ತಂದು ಬಿಟ್ಟನು. ವರ್ತಕ ಭಾರವಾದ ಹೃದಯದೊಂದಿಗೆ ಊರಿಗೆ ಹೋಗಿ ಮೃಗ ಕೊಟ್ಟ ಬುಟ್ಟಿಯನ್ನು ತೆರೆದು ನೋಡಿದ. ಅದರಲ್ಲಿ ವಜ್ರ, ವೈಡೂರ್ಯ, ಮುತ್ತು, ರತ್ನಗಳಿದ್ದವು. ಅವುಗಳನ್ನು ಬಳಸಿ ಹಿರಿಯ ಮಕ್ಕಳ ಮದುವೆ ಮಾಡಿದ. ಇತ್ತ ಸುಂದರಿ ಭಯದಿಂದಲೇ ಅರಮನೆ ಪ್ರವೇಶವನ್ನು ಮಾಡ್ತಾಳೆ. ಆ ಗೃಹದಲ್ಲಿ ಸುಂದರಿಯ ನೆಚ್ಚಿನ ಪುಸ್ತಕ ಭಂಡಾರವಿತ್ತು. ಸಂಗೀತದ ಇಂಪಿತ್ತು. ಆ ಮೃಗವಾದರೂ ಭೀಕರವಾಗಿತ್ತು. ಕೋರೆಹಲ್ಲು, ಅಂದಿನ ದೇಹ, ತೋಳದ ಚಲನೆಯನ್ನ ಪಡೆದಿದ್ದ ಮೃಗ ಕರ್ಕಶ ಸದ್ದು ಬೊಗ್ಗರು ಧ್ವನಿಯೊಂದಿಗೆ ಅವಳನ್ನು ದಿಟ್ಟಿಸಿ ನೋಡುತ್ತಾ, ನೀನು ಸಂತೋಷದಿಂದ ಬಂದೀಯಾ ಎಂದು ಕೇಳಿತು. ಸುಂದರಿ ಭಯದಿಂದ ಅಂದಳು. ಒಳ್ಳೆಯದು, ನೀನು ಒಳ್ಳೆಯವಳು, ನಾನು ನಿನಗೆ ಇಷ್ಟವಾ ಎಂದು ಕೇಳಿತು. ಸುಂದರಿಗೆ ಇನ್ನೂ ಭಯವಾಯಿತು. ಅಂಜುತ್ತಲೇ, ನಾನು ಸುಳ್ಳು ಹೇಳಲಾರೆ, ನೀನು ಕುರೂಪಿ, ಆದರೂ ನೀನು ತುಂಬ ಒಳ್ಳೆಯವನಿದ್ದಿ ಎಂದಳು. ನನ್ನ ಹೃದಯ ಒಳ್ಳೆಯದಿರಬಹುದು, ಆದರೂ ನಾನು ಮೃಗ ಅಂದಿತು. ಅದಕ್ಕೆ ಸುಂದರಿ, ಮೃಗ ಒಳ್ಳೆಯ ಹೃದಯ ಹೊಂದಿದ್ದರೂ ಮೃಗದ ಆಕಾರ ಹೊಂದಿರುವುದು ಸಹಜ. ಆದರೆ ಜಗತ್ತಿನ ಅನೇಕ ಮನುಷ್ಯರು ಸುಂದರ ಆಕಾರವನ್ನು ಪಡೆದು ಮೃಗದ ಹೃದಯ ಹೊಂದಿರುತ್ತಾರೆ ಅಂತ ಹೇಳ್ತಾಳೆ. ಸುಂದರಿ, ನನ್ನನ್ನು ಮದುವೆಯಾಗುವೆಯಾ ಎಂದು ಮೃಗ ಕೇಳಿದಾಗ ಸುಂದರಿ ತೊದಳಿದಳು. ಇಲ್ಲ. ಆಕೆಯ ಉತ್ತರದಿಂದ ನಿರಾಶನಾದ ಮೃಗ ನಿಟ್ಟುಸಿರಿಟ್ಟಿತು. ಸಿಟ್ಟಿನಿಂದ ಬುಸುಗುಟ್ಟಿದೊಡನೆ ಇಡೀ ಅರಮನೆ ಮೊದಲತೊಡಗಿತು. ಮರುದಿನ ಸುಂದರಿಗೆ ಮೃಗ ಕಾಣಲಿಲ್ಲ. ಏಕೆ ಬರಲಿಲ್ಲ ಎಂದು ಸುಂದರಿಗೆ ಕುತೂಹಲವಾಗುತ್ತಿತ್ತು. ಒಮ್ಮೊಮ್ಮೆ ನೋಡುವ ಇಷ್ಟವಾಗುತ್ತಿತ್ತು. ಅವನ ಒರಟು ಮಾತು, ತಿಕ್ಕಲು ನಡವಳಿಕೆ ಮನಸ್ಸಿಗೆ ನೋವು ತರುತ್ತಿದ್ದವು. ಆತನ ಕಾಳಜಿಯನ್ನು ನೆನೆದು ಮನ ಕರಗುತ್ತಿತ್ತು. ಒಂದು ದಿನ ಸುಂದರಿ, ನಾನು ನನ್ನ ತಂದೆಯನ್ನ ಕಂಡು ಮಾತನಾಡಿಸಬೇಕು, ಕಳಿಸಿದರೆ ಸಂತೋಷವಾಗುತ್ತದೆ, ಬರೀ 2 ದಿನ ಎಂದು ಹೋದವಳು 10ನೇ ದಿನವಾದರೂ ಅರಣ್ಯಕ್ಕೆ ಹಿಂದಿರುಗಲಿಲ್ಲ. ಆಕೆಗೆ ಅಳುಕು ಶುರುವಾಯಿತು. ಮೃಗ ಎಂದೂ ತನ್ನ ವಚನ ಮುರಿದಿರಲಿಲ್ಲ, ಮನ ನೋಯಿಸಿರಲಿಲ್ಲ. ತನ್ನನ್ನು ನೆಮ್ಮದಿಯಾಗಿಡುವುದೇ ಅದರ ಸುಖವಾಗಿತ್ತು. ಅದರ ಮುಖ, ಚಲನ, ಬಲನ ನೆನಪಾದವು. ಮತ್ತೆ ನೋಡಬೇಕೆಂಬ ಆಸೆ ತೀವ್ರವಾಯಿತು. ಕೂಡಲೇ ತಂದೆಗೆ ತಿಳಿಸಿ ಅರಣ್ಯಕ್ಕೆ ಹೊರಟಳು. ಅರಮನೆಯ ಸುಖಕ್ಕಿಂತ ಮೃಗದ ವ್ಯಕ್ತಿತ್ವ ಆಕೆ ಮನಸ್ಸು ತುಂಬಿತ್ತು. ಅರಮನೆ ತಲುಪಿ ಮೃಗಕ್ಕಾಗಿ ಹುಡುಕಾಡಿದಳು. ಅದು ಇರಲಿಲ್ಲ. ಅರಮನೆಯ ಆಚೆ ದಂಡೆಯ ಮೇಲೆ ಕೂರುತ್ತಿದ್ದ ನೆನಪಾಯಿತು. ಅಲ್ಲಿಗೆ ಹೋದಳು. ಮೃಗ ನೆಲಕ್ಕೊಡಗಿತ್ತು. ಅದು ಮೇಲುಗಣ್ಣಾಗಿ ಮಲಗಿತ್ತು. ಅದರ ದೇಹ ಬಡವಾಗಿ ಹೋಗಿತ್ತು. ಸತ್ತಿರಬಹುದೇ ಎಂಬ ಭಯದಿಂದ ಮೂಗಿನ ಹತ್ತಿರ ಬೆರಳಿಟ್ಟು ನೋಡಿದಳು. ಉಸಿರು ಹೋಗಿರಲಿಲ್ಲ. ದುಃಖದಿಂದ ಅಪ್ಪಿ, ನೀನು ನನ್ನವಳು, ನೀನು ಸಾಯಬಾರದು, ನಾನು ನಿನ್ನನ್ನು ಮದುವೆ ಆಗುತ್ತೇನೆ ಎಂದು ಕಮ್ಮನಿಗಳಿದಳು. ಮೃಗ ಕ್ರಮೇಣ ಉಸಿರಾಡಿತು. ಬಂದೆಯ ಎಂದು ಸಂತೋಷಗೊಂಡಿತು. ನೀನಿಲ್ಲದೆ ನನಗೆ ಊಟ ಸೇರಲಿಲ್ಲ, ನನಗೆ ನಿದ್ರೆ ಬರಲಿಲ್ಲ ಎಂದಿತು. ಸುಂದರಿ, ಪ್ರೀತಿಸುವುದು ಮಾತ್ರವಲ್ಲ, ನಿನ್ನನ್ನು ನಾನು ಮದುವೆ ಆಗುತ್ತೇನೆ ಎಂದಳು. ಮೃಗ ಸಂತೋಷಕ್ಕೆ ಹಿಗ್ಗಿತು. ಅದರ ಆಕಾರವೇ ಬದಲಾಯಿತು. ಸುಂದರ ರಾಜಕುಮಾರನಾಗಿ ಹೇಳಿದ. ದೇವತೆಯೊಬ್ಬಳು ನನ್ನ ಸ್ವಪ್ರತಿಷ್ಠೆ ನೋಡಿ ಮೃಗವಾಗಿಸಿ ನಿನ್ನನ್ನ ಕನ್ಯೆಯೊಬ್ಬಳು ಮನಸಾರೆ ಒಪ್ಪಿ ಪ್ರೀತಿಸುವವರೆಗೆ ಮೃಗವಾಗಿಯೇ ಇರು ಎಂದು ಶಾಪ ಹಾಕಿದ್ದಳು. ನನ್ನ ಮೃಗತ್ವ ನಿನ್ನಿಂದ ಕರಗಿತು ಎಂದ. ರಾಜಕುಮಾರನನ್ನ ಮಂತ್ರದಂಡದಿಂದ ತನ್ನ ಪ್ರಜೆಗಳನ್ನೆಲ್ಲ ಕರೆದ. ಅರಮನೆ ಇನ್ನು ಮೋಹಕವಾಗಿ ಜಗಜಗಿಸತೊಡಗಿತು. ಸುಂದರಿ ಮತ್ತು ರಾಜಕುಮಾರ ಮದುವೆಯಾಗಿ ನೆಮ್ಮದಿಯಿಂದ ರಾಜ್ಯಭಾರವನ್ನ ನಡೆಸತೊಡಗಿದ್ದರು. ಅದಾಯ್ತಲ್ಲ ಮಕ್ಕಳ, ಬಹಳ ಸುಂದರವಾದ ಒಂದು ಕತೆ ಅಂತಾನೆ ಹೇಳ್ಬೋದು. ಇಷ್ಟು ಈ ಒಂದು ಪಾಠದಲ್ಲಿ ನಾವು ಕಲ್ತ್ಕೊಂಡಂಥದ್ದು. ಇದನ್ನು ನೀವು ನೋಡಿ ಮತ್ತೊಮ್ಮೆ ಇದರ ಸಮರ್ಪಟ್ಟಂತೆ
ನೋಟ್ಸನ್ನು ಬರ್ಕೊಂಡು ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೆಯೋದಕ್ಕೆ ಕಲಿಬೇಕಾಗುತ್ತೆ. ಇವತ್ತಿನ ಈ ತರಗತಿಯನ್ನು ವೀಕ್ಷಿಸಿದಂತಹ ನನ್ನೆಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಥ್ಯಾಂಕ್ ಯು.